ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ 1 ಶ್ರೀ ರಾಮಾಯಣ ಪಾತ್ರ ಪ್ರಪಂಚ 8ನೆಯ ಅಧ್ಯಾಯ ಸುಮಿತ್ರೆಯೊಡನೆ ಶತ್ರುಘ್ನನ ಪಾತ್ರದ ಪರಿಚಯದಲ್ಲಿ ಇಂದಿನ ಭಾಗದಲ್ಲಿ ಶತ್ರುಘ್ನನ ಪಾತ್ರದ ಪರಿಚಯವನ್ನು ನೋಡೋಣ. ಮಹಾಕಾವ್ಯಕಾರನಾದ ಕವಿ ತನ್ನ ಕೃತಿಯ ಎಲ್ಲ ಪಾತ್ರಗಳಿಗೂ ಸಮಾನ ಮುಖ್ಯತೆ ಕೊಡದೆಯೂ ಅವು ಸಣ್ಣವಿರಲಿ ದೊಡ್ಡವಿರಲಿ ಕೃತಿಯುದ್ದಕ್ಕೂ ಅವು ಬರಲಿ ಬಿಡಲಿ ಅವುಗಳನ್ನು ಸಾರವತ್ತಾಗಿ ಚಿತ್ರಿಸಬಲ್ಲನೆಂಬುದಕ್ಕೆ ಶತ್ರುಘ್ನ ಉದಾಹರಣೆ. ಇಂಥ ಇನ್ನೊಂದು ಪಾತ್ರವನ್ನು ರಾಮಾಯಣದಲ್ಲಿ ತೋರಿಸುವುದೂ ಕಠಿಣ. ಇವನನ್ನು ವರ್ಣಿಸಿರುವ ಕೆಲವೇ ಶಬ್ದಗಳಲ್ಲಿ ಪ್ರಸಂಗಗಳಲ್ಲಿ ಮಹರ್ಷಿಯು ಎಷ್ಟೊಂದು ಮರ್ಮ ಇಟ್ಟಿರುವನೆಂಬುದನ್ನು ಗುರುಕುಲ ವಾಸ ಮಾಡಿ ರಾಮಾಯಣದ ಅಂತರಾರ್ಥವನ್ನು ಗ್ರಹಿಸಿದವರೇ ಮಾತ್ರ ಅರಿತಾರು. ಇಲ್ಲವಾದರೆ ಮೇಲ್ನೋಟಕ್ಕೆ ಕಾಣುವುದೇನು, ಲಕ್ಷ್ಮಣನ ಸೋದರನಾಗಿ ಇವನು ಅವನಂತೆಯೇ ಸಿಡುಕ, ಇವನು ಪರದಾಸನಾದವನೇ, ಸ್ವತಂತ್ರವಾಗಿ ಬಾಳಲಾರದವನು, ಭರತನನ್ನು ಬಿಟ್ಟಿರದ ಇವನು ವಿಚಿತ್ರ ಸೋದರ, ಸ್ವಂತ ಸೋದರನನ್ನು ಹೇಗೆ ತಾನೇ ಬಿಟ್ಟಿದ್ದಾನೋ, ರಾಮನಿಗೆ ಯಾವ ಸೇವೆಯನ್ನೂ ನೇರವಾಗಿ ಇವನು ಮಾಡಿದವನಲ್ಲ. ಉತ್ತರಕಾಂಡದ ಒಂದು ಪ್ರಸಂಗ ಬಿಟ್ಟರೆ ಇವನ ಪರಾಕ್ರಮವೂ ಅವ್ಯಕ್ತ. ರಾಮಾಯಣದ ಮೂಲ ಕಥೆಗೆ ಯಾವ ತಿರುವಿನಲ್ಲೂ ಇವನು ಎಲ್ಲೂ ಮುಖ್ಯ ಪಾತ್ರ ವಹಿಸಲಿಲ್ಲ. ಒಟ್ಟಿನಲ್ಲಿ ಅಮುಖ್ಯ ಎಂಬುದಲ್ಲವೇ ಇದು ಪಾಮರರ ಗ್ರಹಿಕೆ ಮಾತ್ರ. ರಾಮಾಯಣದ ಅಂತಃಸತ್ವವನ್ನು ಅಂತರಾರ್ಥವನ್ನು ತಿಳಿಯದವರಿಗೆ ಬೇರೇನು ತಿಳಿಯಬೇಕು? ಆದರೆ ರಾಮಾಯಣ ಕಾವ್ಯವಾಗಿರುವಂತೆ ಶಾಸ್ತ್ರವೂ ಆಗಿದೆ. ವೇದಾಂತ ಸಾರವೇ ಅದು. ವೇದದ ಪ್ರಧಾನ ಗ್ರಹಿಕೆಗಳು ಬೋಧೆಗಳು ಇಲ್ಲಿ ಅಡಿಗಡಿಗೆ ಮಾರ್ಮಿಕ ಭಾಷೆಯಲ್ಲಿ ಸಾಂಕೇತಿಕ ಸಂದರ್ಭಗಳಲ್ಲಿ ಪಾತ್ರ ಮರ್ಮಗಳ ದ್ವಾರ ನಿರೂಪಿತವಾಗಿವೆ ಎಂದು ಎಲ್ಲ ವ್ಯಾಖ್ಯಾನಕಾರರು ತೋರಿಸಿಕೊಟ್ಟಿದ್ದಾರೆ. ಅಂಥದೊಂದು ಶಾಸ್ತ್ರಾರ್ಥ ಈ ಶತ್ರುಘ್ನ ಪಾತ್ರಕ್ಕೆ ಸಂಬಂಧಿಸಿದ್ದು ಬಹುಮುಖ್ಯವಾಗಿರುವುದನ್ನು ಈಗ ನಿರೂಪಿಸೋಣ. ಮೊದಲನೆಯದಾಗಿ ಇವನ ಹೆಸರಿನ ಅರ್ಥವನ್ನೇ ನೋಡಿ. ಶತ್ರುಘ್ನ ಎಂದರೆ ಶತ್ರುಗಳನ್ನು ಕೊಲ್ಲುವವನು, ಕೊಂದವನು ಎಂದರ್ಥವಾಗುತ್ತದೆ. ಆದರೆ ಅವನಿಗೆ ಹಾಗೆ ಯಾವ ಶತ್ರುಗಳಿದ್ದುದೂ ರಾಮಾಯಣದಲ್ಲಿ ವಿದಿತವಿಲ್ಲ. ನಾಮಕರಣ ಪ್ರಸಂಗ ಇಲ್ಲಿ ವಿವರಣೆ ನೀಡಿಲ್ಲ. ಭರತೋ ಭಕ್ತಿ ಭರತಃ ಲಕ್ಷ್ಮಣೋ ಲಕ್ಷ್ಮೀ ಸಂಪನ್ನಃ ಎಂಬ ಇತರ ಸೋದರರ ನಾಮ ನಿರ್ವಚನವು ಅಲ್ಲಲ್ಲಿ ರಾಮಾಯಣದಲ್ಲೇ ಬರುವಂತೆ ಒಂದೆಡೆ ಶತ್ರುಘ್ನ ಶಬ್ದಾರ್ಥವನ್ನು ಮಹರ್ಷಿಯೇ ಶತ್ರುಘ್ನೋ ನಿತ್ಯ ಶತ್ರುಘ್ನ ಎಂದು ವಿವರಿಸಿದ್ದಾನೆ. ಇದು ಅಯೋಧ್ಯಾಕಾಂಡದ ಆದಿಸರ್ಗದ ಮೊದಲ ಶ್ಲೋಕ. ತನ್ನೊಳಗಿನ ನಿತ್ಯ ಶತ್ರುಗಳಾದ ಕಾಮಕ್ರೋಧಾದಿಗಳನ್ನು ಅರಿಷಡ್ವರ್ಗವನ್ನು ಗೆದ್ದ ಮಹಾಜಿತೇಂದ್ರಿಯ ಇವನು ಎಂಬುದು ಈ ಶಬ್ದದ ಈ ಹೆಸರಿನ ಅರ್ಥ. ಆ ಜಿತೇಂದ್ರಿಯತ್ವವನ್ನು ಇವನು ಸಾಧಿಸಿದ ಬಗೆಯನ್ನು ಇಲ್ಲಿರುವ ಅಪೂರ್ವ ದಿವ್ಯ ಶಾಸ್ತ್ರಾರ್ಥವನ್ನು ಆ ಪೂರ್ಣ ಶ್ಲೋಕವೇ ಒಳಗೊಂಡಿದೆ. ಗಚ್ಚತಾಂ ಮಾತುಲಕುಲಂ ಭರತೇನ ತದಾನಘ ಶತ್ರುಘ್ನೋ ನಿತ್ರ ಶತ್ರುಘ್ನಃ ನೀತಃ ಪ್ರೀತಿ ಪುರಸ್ಕೃತಃ. ಇಲ್ಲಿ ರಸಪ್ರಜ್ಞೆ ಇಲ್ಲದ ಗೊಡ್ಡರು ತದಾನಘ ಎಂಬುದನ್ನು ತಿದ್ದಿ ಮಹಾತ್ಮನಃ ಎಂದು ಕಲ್ಪಿತ ನೂತನ ಪಾಠವನ್ನು ಹಲವು ಪ್ರತಿಗಳಲ್ಲಿ ಮುದ್ರಿಸಿರುವುದು ಒಂದು ವಿಪರ್ಯಾಸ. ಪ್ರಾಚೀನ ವ್ಯಾಖ್ಯಾನಗಳ ಪಾಠ ತದಾನಘ ಎಂಬುದೇ. ವ್ಯತ್ಯಾಸವೇನೆಂದರೆ ಕೇಳಿ. ಸೋದರ ಮನೆಗೆ ಹೊರಟ ಭರತನು ಆಗ ಜಿತೇಂದ್ರಿಯನಾದ ಶತ್ರುಘ್ನನನ್ನು ತನ್ನ ಪ್ರೀತಿಯನ್ನು ಮುಂದಿಟ್ಟು ಸ್ವಯಂ ತಾನೇ ಕರೆದೊಯ್ದನು. ರಾಮನನ್ನು ಬಿಟ್ಟಿರಲು ಸಿದ್ಧನಿಲ್ಲದಿದ್ದರೂ ಸೋದರ ಮಾವನನ್ನು ಅವನ ಪ್ರೀತಿಯ ಸಲುವಾಗಿ ಹಿಂಬಾಲಿಸಬೇಕಾಗಿ ಬಂದ ಭರತನು ಆ ರಾಮವಿರಹವನ್ನು ಸಹಿಸಲು ಸಾಧನವೆಂಬಂತೆ ಭಾಗವತೋತ್ತಮನಾದ ಶತ್ರುಘ್ನನನ್ನು
ಅವನು ಬರುವನೆಂದು ತಾನೇ ಹೇಳದಿದ್ದಾಗ್ಯೂ ತಾನೇ ತನಗಾಗಿ ಕರೆದೊಯ್ದನು ಎಂಬುದು ವ್ಯಾಖ್ಯಾನದ ಭಾವ. ಇದು ಶಾಸ್ತ್ರಾರ್ಥವೇ. ಭಕ್ತರು ಭಗವಂತನ ಅಗಲುವಿಕೆಯನ್ನು ಇತರ ಭಗವದ್ಭಕ್ತರ ಆಶ್ರಯದಲ್ಲಿ ಸಂಘದಲ್ಲಿ ಮರೆತು ಆ ಭಗವದ್ ಅನುಭವವನ್ನು ಈ ಸಂಸಾರದಲ್ಲೂ ಪಡೆಯಲು ಶಕ್ಯ ಎಂಬುದು ಭರತ ಇದಕ್ಕೆ ಉದಾಹರಣೆ. ಆ ಶತ್ರುಘ್ನ ಎಂಥವನು ಎಂಬ ಪ್ರಶ್ನೆಗೆ ಸರಿ ಪಾಠದಂತೆ ಅನಘಃ ಎಂಬುದೇ ಉತ್ತರ. ಪಾಪವಿಲ್ಲದವನು ಎಂದರ್ಥ. ಯಾವ ಪಾಪವಿಲ್ಲದವನೆಂದು ಕೇಳಿಕೊಂಡರೆ ವ್ಯಾಖ್ಯಾನಗಳು ರಸಭಾಂಡಾರವನ್ನೇ ತೆರೆದಿಟ್ಟಿವೆ. ರಸಪ್ರಜ್ಞೆ ಇಲ್ಲದೆ ಓದಿದರೆ ಇಲ್ಲಿ ಅಪಾರ್ಥ ಖಂಡಿತ. ಸರಿ ಅರ್ಥ ಹೇಳುವ ಮೊದಲು ಇದಕ್ಕೊಂದು ಲೋಕ ನಿದರ್ಶನವನ್ನು ಕೊಡೋಣ. ಒಬ್ಬ ಭಗವದ್ಭಕ್ತನಿದ್ದಾನೆನ್ನಿ. ಅವನು ಮಹಾಭಾಗವತನಾದ ತನ್ನ ತಂದೆ ಮರಣಶಯ್ಯೆಯಲ್ಲಿರುತ್ತಾ ಶ್ವಾಸ ಎಳೆಯುತ್ತಾ ಮಗನಿಂದ ಗಂಗೋದಕವನ್ನು ನಿರೀಕ್ಷಿಸುತ್ತಾ ಇರುವಾಗ ಆ ತಂದೆಯ ಪಕ್ಕದಲ್ಲೇ ಏಕನಿಷ್ಠೆಯಿಂದಿರುತ್ತಾ ಈ ನಿಷ್ಠೆಗೆ ವಿರೋಧವಾದ ಬೇರಾವ ಶ್ರೇಷ್ಠ ಕೆಲಸಗಳಲ್ಲೂ ತೊಡಗದಿರುವುದೇ ಅವನಿಗೆ ಭೂಷಣ ಅಲ್ಲವೇ? ಅದೇ ವೇಳೆಗೆ ಬೀದಿಯಲ್ಲಿ ಸರ್ವಾಲಂಕಾರ ಭೂಷಿತನಾದ ನಮ್ಮ ಮೇಲುಕೋಟೆಯ ಚಲುವರಾಯನಂಥ ಭಗವನ್ಮೂರ್ತಿಯು ಉತ್ಸವದಲ್ಲಿ ಅಪೂರ್ವವಾಗಿ ವಿಜಯ ಮಾಡಿಸುತ್ತಿರುವವನಾದರೆ ಆಗ ಆ ಪಿತೃಭಕ್ತನು ತಂದೆಯನ್ನು ಸಾಯಗೊಟ್ಟಾದರೂ ದೇವರ ದರ್ಶನಕ್ಕೆ ಬೀದಿಗೆ ಓಡುವನೋ, ಅಥವಾ ಆ ದರ್ಶನವನ್ನು ತ್ಯಾಗ ಮಾಡಿಯಾದರೂ ತಂದೆಗೆ ಗಂಗೋದಕ ಬಿಡುತ್ತಾ ಕೂಡುವನೋ? ದೇವರು ದೇವರೇ, ತಂದೆಗಿಂತಲೂ ದೊಡ್ಡವನು. ಇವನನ್ನು ಬಿಟ್ಟಾದರೂ ಆ ದೇವರ ದರ್ಶನಕ್ಕೆ ಆ ಪುತ್ರ ಎದ್ದು ಹೋಗಬೇಕು ಎಂಬುದು ಸಾಮಾನ್ಯ ಶಾಸ್ತ್ರಾರ್ಥ. ಇದೇ ಗೊಡ್ಡರಿಗೆ ರುಚಿಸುವುದು. ವಿಶೇಷ ಶಾಸ್ತ್ರಾರ್ಥವೇನೆಂದರೆ ದೇವರ ದರ್ಶನವನ್ನು ಬಿಟ್ಟಾದರೂ ಆ ಸಾಯುತ್ತಿರುವ ತಂದೆಗೆ ಪುತ್ರ ಸೇವೆ ಮಾಡಬೇಕು ಎಂಬುದು. ರಸಜ್ಞರಿಗೆ ರುಚಿಸುವುದೇ ಈ ಅರ್ಥ. ಆಗ ದೇವರ ಸೇವೆ ಎಂಬುದು ನಿರ್ವಿಘ್ನವಾಗಿಯೇ ಕಾಣಬೇಕಾದ ಅವಶ್ಯಕತೆಯೂ ಉಂಟು. ಸಾಯುವ ತಂದೆಯನ್ನು ಕೈಬಿಟ್ಟು ಮಾಡಿದ ದೇವರ ಸೇವೆಗೆ ದೇವರೂ ಮೆಚ್ಚಲಾರ. ಆಗ ಅದು ಪಾಪಕ್ಕೆ ಸಮ, ದೋಷಕ್ಕೆ ಸಮವೆಂಬುದು ರಸ್ಯಾರ್ಥ. ಈ ಬಗೆಯ ದೋಷವಿಲ್ಲದ ಪುತ್ರನು ಅನಘ ಎಂದರೆ ಅದು ಅವನ ಪಿತೃನಿಷ್ಠೆಯ ಪರಾಕಾಷ್ಠೆಯನ್ನೇ ಮಾತ್ರ ತೋರಿಸುವ ಮಹಾಗುಣ ಮಾತ್ರವೆನಿಸುತ್ತದೆ. ದೇವರ ಸೇವೆಯನ್ನು ದೋಷ ಪಾಪ ಎಂಬುದುಂಟೆ ಎಂದು ಮಂದಮತಿಗಳು ಮತ್ತೆ ಕೇಳಿದರೆ ಏನೆನ್ನಬೇಕು? ಸಾಮಾನ್ಯವಾಗಿ ಅಲ್ಲ, ಈ ವಿಶೇಷ ಸಂದರ್ಭದಲ್ಲಿ ಹೌದು ಎನ್ನಬೇಕಾಗುತ್ತದೆ. ಹಾಗೆಯೇ ಶತ್ರುಘ್ನನು ಇಲ್ಲಿ ರಾಮಭಕ್ತನಾದರೂ ಅವನು ಹಿಡಿದ ವೃತ ಭರತ ನಿಷ್ಠೆ ಎಂಬುದು ಭಾಗವತ ನಿಷ್ಠೆಯ ಪರಾಕಾಷ್ಠೆ. ಭಗವಂತನಿಗೂ ಭಕ್ತನಿಗೂ ಉಭಯ ನಿಷ್ಠೆಗಳನ್ನು ಏಕಕಾಲಕ್ಕೆ ಪರಿಪಾಲಿಸುವುದಾದರೆ ಅವಕಾಶ ಹಾಗೆ ಬಂದರೆ ಪ್ರಶ್ನೆಯೇ ಏಳುವುದಿಲ್ಲ. ಹಾಗಲ್ಲದೆ ಎರಡನ್ನೂ ಪರಿಪಾಲಿಸುವುದಾಗದಿದ್ದರೆ ದೇವರನ್ನಾದರೂ ಬಿಡು, ಅವನ ಭಕ್ತನನ್ನು ಬಿಡಬೇಡ ಎನ್ನುತ್ತದೆ ಶಾಸ್ತ್ರ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಮೈ ತೇ ಕಥಿತಾಹಿತ್ರ ಪ್ರಕಾಶಂತೆ ಮಹಾತ್ಮನಃ ಶ್ವೇತಾಶ್ವರರ ಉಪನಿಷತ್ತು ಎನ್ನುತ್ತದೆ ಶ್ರುತಿ. ದೇವಮಿಮ ಆಚಾರ್ಯಮುಪಾಸೀತ ಎನ್ನುತ್ತದೆ ಇನ್ನೊಂದು ಶ್ರುತಿ. ಆಚಾರ್ಯನಿಗಿಂತ ಈ ಲೋಕದಲ್ಲಿ ಮಿಗಿಲಾದ ದೇವರಿಲ್ಲ. ಆಚಾರ್ಯಾದಿಹ ದೇವತಾಂ ಸಮಾಧಿಕಾಂ ಅನ್ಯ ನ ಮನ್ಯಾಮಹೇ ಎಂಬುದು ವೇದಾಂತ ದೇಶಿಕರ ನುಡಿಮುತ್ತು. ಶ್ರೀರಾಮನ ಪರಮಭಕ್ತನಾದ ಆಂಜನೇಯನು ಇದೇ ರಾಮಾಯಣದ ಉತ್ತರಕಾಂಡ ಪ್ರಸಂಗದಲ್ಲಿ ವೈಕುಂಠವಾಸವನ್ನೂ ನಿರಾಕರಿಸುತ್ತಾ, ಪ್ರಭು ನಾನಿಲ್ಲೇ ಇರುತ್ತಾ ನಿನ್ನ ರಾಮರೂಪವನ್ನೇ ದರ್ಶಿಸುತ್ತಾ ರಾಮಾಯಣವನ್ನೇ ಕೇಳುತ್ತಿರುತ್ತೇನೆ. ನನ್ನ ಭಾವ ಬೇರೆಡೆಗೆ ಹೋಗದು. ಭಾವೋ ನಾನ್ಯತ್ರ ಗಚ್ಚತಿ 40ನೇ ಸ್ಕಂದ 15ನೇ ಶ್ಲೋಕ ಎಂದನಲ್ಲ. ವೈಕುಂಠನಾಥನು ರಾಮನು ಒಬ್ಬನೇ ಆದರೂ ಅವನ ಭಾವನಿಷ್ಠೆ ರಾಮರೂಪಕ್ಕೆ ಮಾತ್ರವಾಗಿ ಉಳಿದದ್ದು ವಿಘ್ನ
ಎನಿಸಲಿಲ್ಲವೇ? ಹಾಗೆ ಶತ್ರುಘ್ನನಿಗೆ ಭರತನಿಷ್ಠೆ ರಾಮನಿಷ್ಠೆಗಿಂತ ಮಿಗಿಲಾಯಿತು ಎಂಬ ರಸೋಕ್ತಿಯಲ್ಲಿ ಯಾವ ವಿರಸವೂ ಕಾಣಬಾರದು. ಆ ಭರತನು ಶತ್ರುಘ್ನನಿಗೆ ಅಷ್ಟು ಉಪಾಸ್ಯನಾದುದು ಅವನು ರಾಮಭಕ್ತನಾದುದರಿಂದಲೇ ಎಂಬುದನ್ನು ನೆನೆದರೆ ವಿರಸಕ್ಕೆ ಅವಕಾಶವೇ ಇರದು. ಭಗವಂತನನ್ನು ಸೇರಲು ಶಾಸ್ತ್ರಗಳು ಸಾಮಾನ್ಯವಾಗಿ ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗಗಳೆಂಬ 3 ಪರಸ್ಪರ ಸಂಬಂಧವಾದ ಉಪಾಯಗಳನ್ನು ವಿಧಿಸುತ್ತವೆ. ಭಕ್ತಿಯೋಗವು ಕಷ್ಟವೆನ್ನುವವನಿಗೆ ತನ್ನ ಸಮಸ್ತ ಭಾರವನ್ನು ಭಗವಂತನಲ್ಲೇ ಒಪ್ಪಿಸಿ ಅವನನ್ನೇ ಉಪಾಯವನ್ನಾಗಿ ವರಿಸುವ ಶರಣಾಗತಿ ಯೋಗವನ್ನು ಗೀತೆಯು, ಶ್ರುತಿಯು, ವೇದೇತಿಹಾಸಗಳು, ಪುರಾಣಾಗಮಗಳು ವಿಧಿಸಿವೆ. ವಿವರಗಳನ್ನು ಮುಂದೆ ನೋಡೋಣ. ಈ ಶರಣಾಗತಿಯ ಮಾರ್ಗದಲ್ಲೂ ಕೇವಲ ಆಚಾರ್ಯನನ್ನೇ ನಂಬಿ ಅವನ ಮೂಲಕವೇ ಭಗವಂತನನ್ನು ಸೇರುವ ಆಚಾರ್ಯ ನಿಷ್ಠೆ ಎಂಬುದು ಚರಮೋಪಾಯ, ಚರಮ ಪರ್ವ ಎನಿಸಿದೆ. ಶಬರಿಯ ಮಾರ್ಗ ಇದೇ. ಸಿಂಹ ಶರೀರವನ್ನಂಟಿಕೊಂಡ ಸೊಳ್ಳೆಯು ಆ ಸಿಂಹವು ಗಿರಿಶಿಖರದಿಂದ ಮತ್ತೊಂದು ಗಿರಿಶಿಖರಕ್ಕೆ ಹಾರಿದಾಗ ತಾನು ಅನಾಯಾಸವಾಗಿ ಆ ಕಂದರವನ್ನು ದಾಟಿಬಿಡುವಂತೆ ಸಿಂಹಪ್ರಾಯನಾದ ಗುರುವಿನ ನಿಷ್ಠೆಯುಳ್ಳ ಸಾಮಾನ್ಯ ಪ್ರಾಣಿಯೂ ಈ ಸಂಸಾರವನ್ನು ದಾಟಿ ದೇವರನ್ನು ಸೇರುತ್ತಾನೆಂಬುದು ಆಚಾರ್ಯರುಗಳ ವಿವರಣೆ. ಶತ್ರುಘ್ನ ಈ ಶಾಸ್ತ್ರಾನುಷ್ಠಾನ ಮಾಡಿದ ಧೀರ. ಭರತನೊಡನೆಯೇ ಹುಟ್ಟಿನಿಂದಲೇ ಶತ್ರುಘ್ನನಿಗಿದ್ದ ಸಹಜ ಪ್ರೀತಿಯನ್ನು ವಾಲ್ಮೀಕಿ ಮುನಿ ಹೇಗೆ ಕೊಂಡಾಡಿದ್ದಾನೆ ಎಂಬುದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.